ವಿಧಾನಸೌಧದಲ್ಲಿ ಪಾಕ್ ಜಿಂದಾಬಾದ್ ಘೋಷಣೆ ಕೂಗಿದ್ದು ದೃಢವಾಗಿದ್ಯಾ? ಪಾಕ್ ಪರ ಘೋಷಣೆಯನ್ನ ಎಫ್ಎಸ್ಎಲ್ ರಿಪೋರ್ಟ್ ಹೌದು ಅದು ಪಾಕ್ ಪರವೇ ಅಂತ ಹೇಳಿದ್ಯಾ? ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯ ವಿಡಿಯೋ ಅಸಲಿನಾ? ವಿಡಿಯೋ ಅಸಲಿ ತಿರುಚಿಲ್ಲ ಅಂತ ರಿಪೋರ್ಟ್ ಕೊಡ್ತಾ ಹಾಗಾದ್ರೆ ಎಫ್ಎಸ್ಎಲ್. ಪಬ್ಲಿಕ್ ಟಿವಿಗೆ ಉನ್ನತ ಪೊಲೀಸ್ ಮೂಲಗಳ ಮಾಹಿತಿ ಸಿಗ್ತಾ ಇದೆ, ನೋಡ್ತಾ ಹೋಗೋಣ. ಹಾಗಾದ್ರೆ ಅದು ನಾಜೀರ್ ಸಾಬ್ ಜಿಂದಾಬಾದ್ ಅನ್ನುವಂಥದ್ದು ಆ ಪ್ರಕರಣವನ್ನ ಅಲ್ಲೇ ಮುಚ್ಚಾಕಕ್ ಮಾಡಿದ ತಂತ್ರಗಾರಿಕೆನಾ? ಅಲ್ಲಿ ಆತ ಕೂಗಿದ್ದು ಒಂದ್ ವೇಳೆ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಆತ ಕಿಡಿಗೇಡಿನೇ, ಅನುಮಾನವೇ ಇದ್ರಲ್ಲ, ಆರೋಪಿ ಅಲ್ಲ, ಕಿಡಿಗೇಡಿನೇ ಆತ. ಹೀಗಿರುವಾಗ ಏನ್ ಕೂಗಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಬಂದಿರುವಂತದ್ದು ಪಾಕಿಸ್ತಾನ ಪರವಾಗೇ ಆತ ಕೂಗಿರುವಂತದ್ದು ಅಂತ ರಿಪೋರ್ಟ್ ಬಂದಿದ್ಯಾ? ದೃಢಪಡಿಸ್ತಾ ಎಫ್ಎಸ್ಎಲ್. ವಿಡಿಯೋ ಅಸಲಿ, ಅದನ್ನ ತಿರ್ಚಿಲ್ಲ ಅಂತ ರಿಪೋರ್ಟ್ ಕೊಡ್ತಾ ಎಫ್ಎಸ್ಎಲ್ ಅನ್ನುವ ಪ್ರಶ್ನೆ ಕೂಡ ಇದೆ. ಪಬ್ಲಿಕ್ ಟಿವಿಗೆ ಉನ್ನತ ಪೊಲೀಸ್ ಮೂಲಗಳ ಮಾಹಿತಿ ಕೂಡ ಸಿಗ್ತಾ ಇದ್ದು. ಇನ್ನು ಮುಂದಕ್ಕೆ ಕಾಂಗ್ರೆಸ್ನವರು ದೃಢಪಡಿಸ್ಬೇಕು, ಸರ್ಕಾರ ಎಫ್ಎಸ್ಎಲ್ ರಿಪೋರ್ಟ್ ಏನಿದೆ ಅಂತ ಜನರ ಮುಂದೆ ಇಡಬೇಕು. ಯಾಕಂದ್ರೆ ಆಡಿಯೋ ಜಗಜ್ಜಾಹೀರಾಗಿದೆ, ಎಲ್ಲರೂ ಕೂಡ ಆ ವಿಚಾರವನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ನಿಂತ್ಕೊಂಡು, ಅಯ್ಯೋ ರಾಜ್ಯದಲ್ಲಿ ಮಾತ್ರ ಅಲ್ಲ, ವಿಧಾನಸಭೆಯಲ್ಲಿ ನಿಂತ್ಕೊಂಡು, ವಿಧಾನಸೌಧದ ಆವರಣದಲ್ಲಿ ಯಾರನ್ನೋ ಎತ್ತಿ ಕುಣ್ಸೋ ವಿಚಾರದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದುಬಿಟ್ರೆ, ವಿಧಾನಸೌಧದಲ್ಲಿ ಪಾಕ್ ಜಿಂದಾಬಾದ್ ಘೋಷಣೆ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾಜೀರ್ ಹುಸೇನ್ ಬೆಂಬಲಿಗರು ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಒಟ್ಟು 8 ಮಂದಿಯನ್ನ ವಶಕ್ಕೆ ಕೂಡ ಪೊಲೀಸರು ಪಡೆದಿದ್ದಾರೆ. ವಶಕ್ಕೆ ಪಡೆದಿರುವವರಿಂದ ಧ್ವನಿ ಮಾದರಿ ಸಂಗ್ರಹ ಕೂಡ ತಗೊಂಡಿದ್ದಾರೆ. ಎಫ್ಎಸ್ಎಲ್ಗೆ ವಾಯ್ಸ್ ಸ್ಯಾಂಪಲ್ ಅನ್ನ ಪೊಲೀಸರು ಕಳಿಸ್ತಾ ಇದ್ದಾರೆ. ಧ್ವನಿ ಮಾದರಿ ಹೋಲಿಕೆ ಆದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಅವತ್ತು ಒಂದು 16 ಜನ ಇದ್ರು ಸುತ್ತಮುತ್ತ. ನಾಜೀರ್ ಏನಿದ್ದಾರೆ ಅವರ ಸುತ್ತಮುತ್ತ ಒಂದು 50ರಿಂದ 100 ಜನ ಇದ್ರು. ಅದರಲ್ಲಿ ಯಾರು ಕೂಗಿದ್ರು ಅಂತ ಬೇಕಲ್ಲ, ಹಾಗಾಗಿ ಅವರ ಧ್ವನಿ ಹೋಲಿಕೆಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಪಾಕ್ ಪರ ಘೋಷಣೆಯನ್ನ ಎಫ್ಎಸ್ಎಲ್ ತಜ್ಞರು ದೃಢಪಡಿಸಿದಾರ ಅನ್ನುವಂಥದ್ದೇ ಪ್ರಶ್ನೆ. ಮೇಲ್ನೋಟಕ್ಕೆ ಹೌದು ಅಂತ ಇದ್ದಾರೆ. ಹಾಗಾದ್ರೆ ಅನೌನ್ಸ್ ಯಾವಾಗ? ಮುಂದಕ್ಕೆ ಏನ್ ಕ್ರಮ? ಹಾಗಾದ್ರೆ ನಾಜೀರ್ ಸಾಬ್ ಅವ್ರ ವಿಚಾರದಲ್ಲೂ ಕ್ರಮ ಆಗ್ಬೇಕಾಗುತ್ತಾ ಅಂತ? ಯಾಕಂದ್ರೆ ಅವರು ಮಾಧ್ಯಮದವ್ರನ್ನ ಬಹಳ ತುಚ್ಛವಾಗಿ ಮಾತಾಡ್ಬಿಟ್ರು. ರೇ ಹೋಗ್ರಿ, ಅಂತದ್ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಆವರಣದಿಂದ, ವಿಧಾನಸಭೆ ಆವರಣದಿಂದ ಹೊರಗೆ ಹೋಗಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು, ಅವ್ರ ಮನೆ ಅನ್ನೋ ರೀತಿಯಲ್ಲಿ. ಅವ್ರ ವಿಚಾರದಲ್ಲಿ ಏನ್ ಕ್ರಮ ತಗೊಳ್ತೀರಿ ಹಾಗಾದ್ರೆ, ಒಂದ್ ವೇಳೆ ನಿಜ ಆದ್ರೆ?